ಜೈ ಹಿಂದ್. ಸೊ ಪ್ರತಿ ದಿವಸ ಪೇರೆಂಟ್ಸ್ ಕಾಲ್ ಮಾಡಿದಾಗ ಫಸ್ಟ್ ಕೇಳೋ ಕ್ವಶನು, ಸರ್ ಸೈನಿಕ್ ಸ್ಕೂಲ್ 2026 ರಿಸಲ್ಟ್ ಯಾವಾಗ ಬರುತ್ತೆ ಸರ್ ಅಂತ. ಸೊ ಅವ್ರು ಕೇಳೋ ಕ್ವಶನ್ಗೆ ಇವತ್ತು ನಾವು ಆನ್ಸರ್ ಮಾಡ್ಬೋದು. ಯಾಕಂತಂದರೆ ಸೊ ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇವತ್ತು ಸೈನಿಕ್ ಸ್ಕೂಲ್ 2026 ರಿಸಲ್ಟ್ಸ್ ಕಂಪ್ಲೀಟ್ ಆಗಿ ಔಟ್ ಮಾಡಿದೆ. ಸೊ ಈ ವಿಡಿಯೋದಲ್ಲಿ ಭಾಳ ಪೇರೆಂಟ್ಸ್ ಆ್ಯಕ್ಚುಲಿ ವಿಡಿಯೋ ನೋಡೋಕೆ ಭಾಳ ಎಕ್ಸೈಟೆಡ್ ಆಗಿದ್ದಾರೆ. ಸೊ ವಿಡಿಯೋದಲ್ಲಿ ನಾನು ಯಾವ ಥರ ರಿಸಲ್ಟ್ ಚೆಕ್ ಮಾಡ್ಬೋದು, ಯಾವ ಲಿಂಕ್ ಮುಖಾಂತರ ನೀವು ವಿಡಿಯೋ ಚೆಕ್ ಮಾಡ್ಬೋದು, ಅಫಿಷಿಯಲ್ ಆನ್ಸರ್ ಕೀ ಹೆಂಗೆ ಚೆಕ್ ಮಾಡ್ಬೋದು, ಸೊ ನಾವು ನಿಮಗೆ ಎಷ್ಟು ಸ್ಕೋರ್ ಬಿದ್ದಿದೆ, ಫೈನಲ್ ಮಾರ್ಕ್ಸ್ ಎಷ್ಟು ಸಿಕ್ಕಿದೆ ನಿಮಗೆ ಎಕ್ಸಾಮಲ್ಲೂ ಚೆಕ್ ಮಾಡ್ಬೋದು. ಅದರ ಜೊತೆಗೆ ಸೆಲೆಕ್ಷನ್ ಲಿಸ್ಟ್, ಸೊ ಯಾರ್ಯಾರು ಕ್ವಾಲಿಫೈಡ್ ಆಗಿದ್ದಾರೆ, ಸೊ ಯಾರ್ಯಾರು ನಾಟ್ ಕ್ವಾಲಿಫೈಡ್, ಸೊ ಅದನ್ನು ಎರಡೂ ನಾವು ಚೆಕ್ ಮಾಡ್ಬೋದು. ಸೊ ಇವಾಗ ನೀವೇನು ಮಾಡ್ಬೇಕಂತಂದರೆ ಗೂಗಲ್ಗೆ ಹೋಗ್ಬಿಟ್ಟು ಸೊ AI ಅಂತ ಟೈಪ್ ಮಾಡಿ. ಸೊ ಇಲ್ಲಿ ನೀವು ಫಸ್ಟ್ ಲಿಂಕ್ ಓಪನ್ ಮಾಡಿದರೆ ನಿಮಗೆ ಸೊ ವೆಬ್ಸೈಟ್ ಓಪನ್ ಆಗುತ್ತೆ, ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ. ಸೊ ಇಲ್ಲಿ ನೀವು ಏನೇನು ಚೆಕ್ ಮಾಡ್ಬೋದು ಅಂದರೆ ಸೊ ಫಸ್ಟ್ ಸೊ ಟಾಪಲ್ಲಿ ನೀವು ನೋಡ್ಬೋದು ಇಲ್ಲಿ. ಸೊ ಟಾಪಲ್ಲಿ ಸ್ಕೋರ್ ಕಾರ್ಡ್ ಚೆಕ್ ಮಾಡ್ಬೋದು. ಸೊ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಫೈನಲ್ ನಿಮ್ಗೆ ಎಷ್ಟು ಮಾರ್ಕ್ಸ್ ಬಿದ್ದಿದೆ ಅಂತ ಚೆಕ್ ಮಾಡ್ಬೋದು. ಸೊ ಆಮೇಲೆ ಸೊ ಇಲ್ಲಿ 6th ಸ್ಟ್ಯಾಂಡರ್ಡಲ್ಲಿ ಸೈನಿಕ್ ಸ್ಕೂಲ್ 2026 ಎಕ್ಸಾಮಲ್ಲಿ ಯಾರ್ಯಾರು ಕ್ವಾಲಿಫೈ ಆಗಿದ್ದಾರೆ, ನಾಟ್ ಕ್ವಾಲಿಫೈ ಎರಡೂ ನೋಡ್ಬೋದು. ಆಮೇಲೆ 9th ಸ್ಟ್ಯಾಂಡರ್ಡಲ್ಲಿ ಯಾರ್ಯಾರು ಕ್ವಾಲಿಫೈ ಆಗಿದ್ದಾರೆ, ಕ್ವಾಲಿಫೈ ಆಗಿಲ್ಲ ಎರಡೂ ನೋಡ್ಬೋದು. ಸೊ ಇಲ್ಲಿ ನೀವು ಆನ್ಸರ್ ಕೀನ ಚೆಕ್ ಮಾಡ್ಬೋದು. ಸೊ ಎಲ್ರಿಗೂ ಅರ್ಥ ಆಯ್ತು ಅನ್ಕೋತೀನಿ. ಸೊ ಒಂದ್ಸಲ ನಿಮ್ಗೆ ಕರೆಕ್ಟಾಗಿ ನಂಗೆ ತೋರಿಸ್ಬಿಡ್ತೀನಿ, ತೋರಿಸಿದ್ರೆ ನಿಮಗೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಇಲ್ಲಿ ವೆಬ್ಸೈಟಲ್ಲಿ ಸೊ ನೀವು ಸ್ಕೋರ್ ಕಾರ್ಡ್ ಅಂತ ಲಿಂಕ್ ಕ್ಲಿಕ್ ಮಾಡಿದಾದ್ಮೇಲೆ ಮತ್ತೆ ಇಲ್ಲಿ ಇನ್ನೊಂದ್ಸಲ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಾದ್ಮೇಲೆ ಅಪ್ಲಿಕೇಶನ್ ನಂಬರು, ಪಾಸ್ವರ್ಡು, ಎಂಟರ್ ಕ್ಯಾಪ್ಚಾ ಆದಮೇಲೆ ನೀವು ಮಾರ್ಕ್ಸ್ ತಿಳ್ಕೊಬೋದು. ಸೊ ಅದೇ ಥರ ಸೊ ಬ್ಯಾಕ್ ಬಂದರೆ ಸೊ ಇಲ್ಲಿ ಫಸ್ಟ್ ಲಿಂಕ್ ಓಪನ್ ಮಾಡಿದರೆ 6th ಸ್ಟ್ಯಾಂಡರ್ಡಲ್ಲಿ ಯಾರ್ಯಾರು ಕ್ವಾಲಿಫೈ ಆಗಿದ್ದಾರೆ, ನಾಟ್ ಕ್ವಾಲಿಫೈ ಆಗಿದ್ದಾರೆ. ಸರ್ ಇದು ಕ್ವಾಲಿಫೈಡು ನಾಟ್ ಕ್ವಾಲಿಫೈಡ್ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ ಸರ್ ಅಂತ ಮೆನಿ ಪೇರೆಂಟ್ಸ್ ನಮಗೆ ಕಾಲ್ ಮಾಡಿ ಹೇಳ್ತಿದ್ದಾರೆ. ಸೊ ಕ್ವಾಲಿಫೈಡ್ ಅಂದರೆ ಏನಂತ ಅಂದರೆ ಸೈನಿಕ್ ಸ್ಕೂಲಲ್ಲಿ ಒಂದು ಸೆಲೆಕ್ಷನ್ ಪ್ರೊಸೀಜರಲ್ಲಿ ಒಂದು ಸ್ಟೆಪ್ ಇರುತ್ತೆ. ಸೊ ಕ್ವಾಲಿಫೈ ಆಗಿರುವಂಥ ಹುಡುಗರು ಏನು ಮಾಡ್ಬೋದು ಅಂದರೆ ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೀಜರಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಅದೇ ಥರ ಯಾರ್ಯಾರು ಕ್ವಾಲಿಫೈಡ್ ಆಗಿಲ್ಲಲ್ಲ, ಸೊ ಅವರು ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೀಜರಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಸೊ ಅದೇ ಥರ ಇಲ್ಲಿ 9th ಲಿಸ್ಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಚೆಕ್ ಮಾಡ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ಆನ್ಸರ್ ಕೀ 9th ಸ್ಟ್ಯಾಂಡರ್ಡ್ ಆನ್ಸರ್ ಕೀ ಇದೆ. ಸೊ ಇಲ್ಲಿ ಇಂಗ್ಲೀಷ್ಗೆ ಬೇರೆ ಮತ್ತು ಹಿಂದಿಗೆ ಬೇರೆ. ಸೊ ಮತ್ತು ಬುಕ್ಲೆಟ್ ಇದೆ ಮೇಲ್ಗಡೆ. ಸೊ ಬುಕ್ಲೆಟ್ ಮುಖಾಂತರ ನಿಮ್ದು ಯಾವ ಬುಕ್ಲೆಟ್ ಅನ್ನೋದು ನಿಮಗೆ OMR ಶೀಟ್ ಮೇಲ್ಗಡೆ ಇರುತ್ತೆ. ಸೊ 6th ಲಿಂಕ್ ಓಪನ್ ಮಾಡಿದರೆ ಸೊ ಇಲ್ಲಿ ಬೇಸ್ಡ್ ಆನ್ ಯಾವ್ಯಾವ ಲ್ಯಾಂಗ್ವೇಜಲ್ಲಿ ನೀವು ಬರ್ದಿದ್ದೀರಾ. ಸೊ ಆಸಾಮಲ್ಲಿ ಬರ್ದಿದ್ರೆ ಫಸ್ಟ್ ಇರೋದು ಆಸಾಮಲ್ಲಿ ಯಾರ್ಯಾರು ಬರ್ದಿದ್ದಾರೆ ಅನ್ನೋದು. ಸೊ ಆಮೇಲೆ ನೀವು ಇಲ್ಲಿ ಯಾರು ಕನ್ನಡದಲ್ಲಿ ಬರ್ದಿದ್ದೀರಾ ಸೊ ಅವ್ರಿಗೇನೆ ಬೇರೆ ಆನ್ಸರ್ ಕೀ ಇರುತ್ತೆ, ಅವರು ಆನ್ಸರ್ ಕೀ ಚೆಕ್ ಮಾಡ್ಬೋದು. ಸೊ ಅಲ್ಲಿ ಮತ್ತೆ ಇನ್ನೊಂದೇನೆಂದರೆ ಸೊ ಒಂದ್ಸಲ ಬುಕ್ಲೆಟು ವೆರಿಫೈ ಮಾಡ್ಕೋಬೇಕು ನೀವು. ಇಲ್ಲಿ ಬುಕ್ಲೆಟ್ P ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಆನ್ಸರ್ ಕೀ ಮೇಲೆ ಆ ಬುಕ್ಲೆಟ್ ಇರುತ್ತೆ. ವಿತ್ ರೆಸ್ಪೆಕ್ಟ್ ಟು ದ್ಯಾಟ್ ಅದಕ್ಕೆ ಏನದು ಮೊದಲು ನೀವು ಬುಕ್ಲೆಟ್ನ ವೆರಿಫೈ ಮಾಡಿಕೊಂಡು ಸೊ ಆಮೇಲೆ ನಿಮ್ಮ ಆನ್ಸರ್ ಕೀನ ಚೆಕ್ ಮಾಡ್ಕೋಬಹುದು. ಸೊ ಎಲ್ಲರಿಗೂ ಅರ್ಥ ಆಯ್ತು ಅನಿಸುತ್ತೆ. ಸೊ ಇದೇ ಥರ ಮುಂದೆ ನೀವು ಕ್ವಾಲಿಫೈ ಆದವರು ಯಾವ್ಯಾವ ಸ್ಟೆಪ್ನ ಫಾಲೋ ಮಾಡಬೇಕು, ಸೊ ಸೆಲೆಕ್ಷನ್ ಪ್ರೊಸೀಜರಲ್ಲಿ ಯಾವ್ಯಾವ ಸ್ಟೆಪ್ ಇದ್ದಾವೆ ಸೊ ಅನ್ನೋದನ್ನು ಸೊ ಗೈಡೆನ್ಸ್ ಅಪ್ಡೇಟ್ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಬಿಡ್ತಿರುತ್ತೆ. ಸೊ ಕಂಪ್ಲೀಟ್ ವಿಡಿಯೋ ಮಾಡಿಬಿಟ್ಟು ನಾನು ಯೂಟ್ಯೂಬ್ ವಿಕ್ಟ್ರಿ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ಸೊ ವಿಕ್ಟ್ರಿ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೀವು ಸೊ ನಾವು ಹಾಕಿರೋ ಪ್ರತಿಯೊಂದು ಅಪ್ಡೇಟ್ ವಿಡಿಯೋ ನಿಮಗೆ ಆದಷ್ಟು ಬೇಗನೆ ತಲುಪುತ್ತೆ. ಸೊ ನೀವು ಆದಷ್ಟು ಬೇಗ ಅಪ್ಡೇಟ್ನ ನೋಡಿ ನೆಕ್ಸ್ಟ್ ಪ್ರೊಸೀಜರ್ನ ಫಾಲೋ ಮಾಡ್ಬೋದು. ಅದೇ ಥರ ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಸೊ ಅದನ್ನು ಫಾಲೋ ಮಾಡಿದ್ರೆ ಇಮಿಡಿಯೇಟ್ ನಿಮಗೆ ಸೊ ನೆಕ್ಸ್ಟ್ ಪ್ರೊಸೀಜರ್ ಗೈಡ್ಲೈನ್ ಸಿಗುತ್ತೆ. ಸೊ ಇದೇ ಥರ ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೀಜರ್ನ ಕಂಪ್ಲೀಟಾಗಿ ಹೇಳ್ತೀನಿ. ಸೊ ಅಲ್ಲಿವರೆಗೂ ಸೊ ಜಸ್ಟ್ ನೀವು ಇಲ್ಲಿ ನಿಮ್ಮ ಕ್ವಾಲಿಫೈಡ್ ನಾಟ್ ಕ್ವಾಲಿಫೈಡ್ ಲಿಸ್ಟ್ನ ಚೆಕ್ ಮಾಡ್ಕೋಬೋದು. ಸೊ ಏನೇ ಮಾಹಿತಿ ಬೇಕಾದರೂ ಸಹ ನಿಮಗೆ ಇಲ್ಲಿ ಈ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಸೊ ಕಂಪ್ಲೀಟಾಗಿ ಸೆಲೆಕ್ಷನ್ ಪ್ರೊಸೀಜರ್ಲಿ ಏನೇನಿದೆ ಅನ್ನೋದು ನಾವು ಮಾಹಿತಿ ಕೊಡ್ತೀವಿ. ಸೊ ಸ್ಕ್ರೀನ್ ಮೇಲೆ ನಿಮಗೆ 2 ನಂಬರ್ ಕಾಣಿಸ್ತಿದೆ. ಸೊ ಇದಕ್ಕೆ ಕಾಂಟ್ಯಾಕ್ಟ್ ಆಗಿ ಸೊ ಕಂಪ್ಲೀಟ್ ಇನ್ಫಾರ್ಮೇಷನ್ ಸೆಲೆಕ್ಷನ್ ಪ್ರೊಸೀಜರ್ ಬಗ್ಗೆ ಮಾಹಿತಿನ ತಿಳ್ಕೊಬೋದು. ಸೊ ಇಲ್ಲಿ ನಿಮಗೆ ಹೆಂಗೆ ಆನ್ಸರ್ ಕೀ ಚೆಕ್ ಮಾಡ್ಬೋದು, ರಿಸಲ್ಟ್ ಮಾರ್ಕ್ಸ್ ಎಷ್ಟು ಬಿದ್ದಿದೆ ಚೆಕ್ ಮಾಡೋದಾಗಿರ್ಬೋದು, ಸೆಲೆಕ್ಷನ್ ಲಿಸ್ಟ್ ಚೆಕ್ ಆಗಿರ್ಬೋದು, ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸೆಲೆಕ್ಷನ್ ಪ್ರೊಸೀಜರಲ್ಲಿ ಏನೇನು
ಪ್ರೊಸೀಜರ್ ಇದೆ, ಯಾವ್ಯಾವ ಥರ ನಾವು ಪಾರ್ಟಿಸಿಪೇಷನ್ ಮಾಡಬೇಕು, ಸೊ ಯಾವ್ದ್ಯಾವ್ದ್ರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ. ಓಕೆ, ಫೈನ್.